ಸಿನಿಮಾ ಮಾಡ್ಬೇಕು ಅಂತ ಒಂದು ಆಸೆ ಹುಟ್ಟಿದ್ದೆ ಅಲ್ಲಿಂದ. ನೀವು ಈ ಸಿನಿಮಾ ಮಾಡ್ಬೇಕು ಅಂದ್ರೆ ನೀವು ಈ ಕಂಡೀಷನ್ ಒಪ್ಕೋಬೇಕು ಅಂತ. ಸೊ ನಾನು ಆಗಲ್ಲ ಅಂತ ಹೇಳಿ ತುಂಬಾ ಮೈಂಡ್ ವಾಶ್ ಮಾಡಿದ್ರು. ಬಟ್ ನಾನು ಆಗಲ್ಲ ಅಂತ ಹೇಳಿದ ತಕ್ಷಣ ನನಗೆ ನನ್ ಮನ್ಸು ನೋವಾಗೋ ತರ ತುಂಬಾ ವಿಚಾರಗಳನ್ನ ಹೇಳಿದ್ರು. ನಿಮ್ ಮುಖ ನೋಡಿದೀರಾ ಕನ್ನಡಿನಲ್ಲಿ. ಅದ್ ನಂತರ ನಾನು ಇವಾಗ್ಲೂ ಐ ಆಮ್ ಸ್ಟಿಲ್ ಕಂಟಿನ್ಯೂಯಿಂಗ್ ಆಸ್ ಆರ್ಟ್ ಡೈರೆಕ್ಟರ್. ಖಂಡಿತ ಈ 2 ಸಿನಿಮಾನ ನಾನು ಮಾಡೇ. ಸಿನಿಮಾ ನಾಯಕಿ ಎಂದರೆ ಗ್ಲಾಮರ್, ಖ್ಯಾತಿ, ಚಪ್ಪಾಳೆ. ಆದರೆ ಇದರ ಹಿಂದೆ ಇರುವ ಒತ್ತಡ ಮತ್ತು ಸವಾಲುಗಳ ಕತೆ ಬೇರೆ. ಈ ಸವಾಲುಗಳನ್ನೇ ಅವಕಾಶವನ್ನಾಗಿ ಮಾಡಿಕೊಂಡು ತುಳು ಚಿತ್ರರಂಗದಲ್ಲಿ ನಿರ್ದೇಶನದ ಮೊದಲ ಕ್ಯಾಪ್ ಹಾಕಿದ ಮಹಿಳೆ ಅಶ್ವಿನಿ ಕೋಟ್ಯಾನ್. ಮಹಿಳಾ ದಿನಾಚರಣೆಯ ವಿಶೇಷವಾಗಿ ಅವರ ಸಾಧನೆಯ ಹಾದಿ ಇಲ್ಲಿದೆ. ಸೊ ಜರ್ನಿ ಸ್ಟಾರ್ಟ್ ಆಗಿದೆ ಅಂದ್ರೆ ನಾನು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಯಂಗ್ ಏಜ್ ಅಲ್ಲೇ ಮಾಡಿದ್ದು. ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್ ಮೇಲೆ. ಸೊ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗೆ ಹೋಗ್ತಾ ಹೋಗ್ತಾ ಇದು ನನಗೆ ಆಪರ್ಚುನಿಟಿ ಬಂತು ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ. ಸೊ ಡ್ಯಾನ್ಸರ್ ಆಗಿ ಬರ್ಬೇಕು ಅಂತ ಕರೆದಿದ್ರು ಅವರು. ಸೊ 4 ದಿವಸ ಕಂಠೀರವ ಸ್ಟುಡಿಯೋ ಬೆಂಗಳೂರಲ್ಲಿ ಶೂಟ್ ಇತ್ತು. ಸೊ ಯಶ್ ಮತ್ತೆ ರಾಧಿಕಾ ಪಂಡಿತ್ ಫಸ್ಟ್ ಸಿನಿಮಾ. ಸೊ ಹೋಗಿದ್ವಿ. ಇದು ಅಲ್ಲೆಲ್ಲ ನೋಡಿದೆ ನಾನು, ದೊಡ್ಡ ದೊಡ್ಡ ಲೈಟ್ಸ್, ಕ್ಯಾಮ್ರಾ. ಸೊ ಸಿನಿಮಾ ಬಗ್ಗೆ ಅಂದ್ರೆ ಸಿನಿಮಾ ಮಾಡ್ಬೇಕು ಅಂತ ಒಂದು ಆಸೆ ಹುಟ್ಟಿದ್ದೆ ಅಲ್ಲಿಂದ. ಸೊ ಸಿನಿಮಾ ನೋಡ್ದೆ ಅಲ್ಲಿ ಹೇಗಿತ್ತು ಅಂತ. ಸೊ ತುಂಬಾ ನಿಜವಾಗ್ಲೂ ಅವರು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ ಹೇಳಿದ್ರೆ ಸಿನಿಮಾ ಮಾಡ್ಬೇಕು ಅಂತ ನಂಗೆ ಅನ್ಸಿತ್ತು ಅಲ್ಲಿ. ಆಮೇಲೆ ಅದ್ರ ನಂತರ ನನಗೆ ಡ್ರಾಮಾ ಫೀಲ್ಡ್ಸ್ ಅಲ್ಲಿ ಸ್ವಲ್ಪ ಚಾನ್ಸ್ ಸಿಕ್ಕಿತ್ತು. ಸುಧೀರ್ ರಾಜುಡ್ವ ಅವರು ಮದಿಮೆ ಮಾಲೊಂದುಲೆ ನಾಟಕದಲ್ಲಿ ಆಕ್ಟರ್ ಬೇಕು ಅಂತ ಹುಡುಕ್ತಿದ್ರು. ಸೊ ನನ್ಗೆ ನಮ್ದು ಮೇಡಮ್ ಒಬ್ರು ಇದ್ರು. ಅವರು ನನ್ ಕಾಲ್ ಮಾಡಿ ಹೇಳ್ತಾರೆ, ಒಂದು ಆಕ್ಟರ್ ಬೇಕಿದೆ ಒಂದು ಡ್ರಾಮಾಕ್ಕೆ, ನೀವು ಬರ್ತೀರಾ ಅಂತ ಕೇಳಿದ್ರು. ಸರಿ ಅಂತ ಹೇಳಿ ಅವ್ರಿಗೆ ನಾನು ಹೋದೆ, ಆಡಿಷನ್ ಕೊಟ್ಟೆ. ಅವ್ರಿಗೆ ಸೆಲೆಕ್ಟ್ ಆದ್ರು. ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆದ ನಂತರ ನನಗೆ ಕಿರಣ್ ರಾಜ್ಗೆ ಕಾವಳ ಅಂತ ಒಂದು ಸಿನಿಮಾ ಮಾಡ್ತಿದ್ರು, ಚಾರ್ಲಿ 777 ಡೈರೆಕ್ಟರು. ಸೊ ಅವರು ಆರ್ಟ್ ಫಿಲ್ಮ್ ಮಾಡಿದೆ ಆಕ್ಚುಲಿ, ಅದು ಕಾವಳ ಅಂತ. ಅವ್ರಿಗೆ ಅದಕ್ಕೆ ಮೇನ್ ಲೀಡ್ಗೊಂದು ಆಕ್ಟರ್ ಬೇಕಿತ್ತು. ಅವರು ಆಡಿಷನ್ ಇಟ್ಟಿದ್ರು. ನಾನು ಆಡಿಷನ್ ಕೊಟ್ಟಿದ್ದೆ, ಸೆಲೆಕ್ಟ್ ಆದೆ. ಸೊ ಅದಕ್ಕೆ ಅವಾರ್ಡ್ ಫಿಲ್ಮ್ಸ್ ಎಲ್ಲ ಬಂತು ಸ್ವಲ್ಪ. ಸೊ ಅದು ಕ್ಲಿಕ್ ಆದ ನಂತರ ನಾನು ಸ್ವಲ್ಪ ಸೀರಿಯಲ್ಸು ಹೀಗೆ ಬೇರೆ ಬೇರೆ ನನ್ನ ಆಕ್ಟಿಂಗ್ ನೋಡಿ ನಂಗೆ ಚಾನ್ಸ್ ಸಿಕ್ಕಿದ್ನಾಗ ಡ್ರಾಮಾದಲ್ಲಿ ಆಕ್ಟಿವ್ ಆಗಿದ್ದೆ. ಕನ್ನಡ ಸೀರಿಯಲ್ಸ್ ಮಾಡಿದೆ, ಅಮೃತವರ್ಷಿಣಿ, ಆಮೇಲೆ ಸಂಬಂಧಗಳು ಅಂತ ಒಂದು ಸೀರಿಯಲ್ ಮಾಡಿದೆ. ಇದೆಲ್ಲ ಆದ ತಕ್ಷಣ ನನ್ಗೊಂದು ಮೂವಿನಲ್ಲಿ ಆಫರ್ ಬರುತ್ತೆ ಕನ್ನಡ. ಸೊ ಎಲ್ಲ ಇಲ್ಲೆಲ್ಲ ಇದು ಕರೀತಾರೆ, ಫೋಟೋಸ್ ಎಲ್ಲ ನೋಡಿ ಫೇಸ್ ಟೆಸ್ಟಿಂಗ್ ಎಲ್ಲ ಆಗುತ್ತೆ. ಟೆಸ್ಟಿಂಗ್ ಆದ ನಂತರ ಬೆಂಗಳೂರಿಗೆ ಬಂದು ಫೋಟೋ ಶೂಟ್ ಮಾಡೋದಿದೆ, ನೀವು ಬನ್ನಿ ಅಂತ ಹೇಳಿ ಫ್ಲೈಟ್ ಟಿಕೆಟ್ ಕಳಿಸ್ತಾರೆ. ಸೊ ಫ್ಲೈಟ್ ಟಿಕೆಟ್ ಅಲ್ಲಿ ನಾನು ಹೋಗ್ತೀನಿ ಬೆಂಗಳೂರು ಹೋಗಿ ಒಂದು ಒಳ್ಳೆ ಮೂವಿನೇ ಇದೆ, ಒಳ್ಳೆ ಬಿಗ್ ಬಜೆಟ್ ಮೂವಿನೇ ಇತ್ತು. ಸೊ ಅಲ್ಲಿ ಹೋಗಿ ಸಿಲೆಕ್ಟ್ ಆದ ತಕ್ಷಣ ಅವರು ಫೋಟೋಶೂಟ್ ಆದ ನಂತರ ಸಂಜೆ ಒಂದು ಅಗ್ರಿಮೆಂಟ್ ಬರೆಸ್ಕೋತಾರೆ, ನೀವು ಈ ಸಿನಿಮಾ ಮಾಡಬೇಕು ಅಂದ್ರೆ ನೀವು ಈ ಕಂಡೀಷನ್ಗೆ ಒಪ್ಕೋಬೇಕು ಅಂತ. ಸೊ ನಾನು ಆಗಲ್ಲ ಅಂತ ಹೇಳಿ ತುಂಬಾ ಮೈಂಡ್ ವಾಶ್ ಮಾಡಿದ್ರು. ಬಟ್ ನಾನು ಆಗಲ್ಲ ಅಂತ ಹೇಳಿದ ತಕ್ಷಣ ನನಗೆ ರಾಜಹಂಸ ಬಸ್ಸಲ್ಲಿ ಕಳಿಸ್ಬಿಟ್ಟಿದ್ದಾರೆ. ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಹೋಗಿದ್ದೆ, ಬರ್ಬೇಕಾದ್ರೆ ಬಸ್ಸಲ್ಲಿ ಬಂದಿದೆ. ಸೊ ಆವಾಗ ಅವ್ರು ನನ್ಗೆ ತುಂಬಾ ಅಂದ್ರೆ ನಂಗೆ ಮನ್ಸಿಗೆ ನೋವಾಗೋ ತರ ತುಂಬಾ ವಿಚಾರಗಳನ್ನ ಹೇಳಿದ್ರು. ನಿಮ್ ಮುಖ ನೋಡಿದೀರಾ ಕನ್ನಡಿನಲ್ಲಿ, ನಿಮ್ಗೆ ಯಾರು ಚಾನ್ಸ್ ಕೊಡ್ತಾರೆ, ಆ ತರ ಎಲ್ಲ ಹೇಳಿದ್ರು. ಸೊ ಅವ್ರಿಗೊಂದು ಚಾಲೆಂಜ್ ಹಾಕಿದ್ದೆ ನಾನು. ಸರ್ ನನ್ಗೋಸ್ಕರ ನಿಮ್ಗೆ ಯಾರು ಈ ಸಿನಿಮಾ ಮಾಡ್ತಾರೆ ಅಂತ ಕೇಳಿದಕ್ಕೆ, ಯಾರು ಮಾಡಲ್ಲ ಸರ್, ನಾನೇ ನನ್ನ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಬಂದು ನಾನು ನಮ್ಮ ಕೂಡಲ ಸಿನಿಮಾನ ಮಾಡಿದ್ದು. ಸೊ ಅದಕ್ಕಿಂತ ಮುಂಚೆ ನನ್ಗೊಂದು ಇದು ಒಂದು ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ರು, ಯತೀಶ್ ಅಂತ. ಸೊ ಅವರು ರೈಟ್ ಬುಕ್ ಲೆಫ್ಟ್ ಅಂತ ಒಂದು ತುಳು ಸಿನಿಮಾ ಮಾಡಿದ್ರು. ಸೊ ಅದರಲ್ಲಿ ಸಂದೀಪ್ ಶೆಟ್ಟಿ ಮಾಡಿಬಿಟ್ಟು ನಮ್ಮ ಬಲೆ ತೆಲಿಪಾಲೆ ಫೇಮ್ ಅವರು ಆಕ್ಟ್ ಮಾಡಿದ್ರು. ಅವ್ರು ನನ್ನ ಗಂಡನ್ ರೋಲ್ ಮಾಡಿದ್ರು, ನಾನು ಅವ್ರ ಹೆಂಡತಿ ರೋಲ್ ಮಾಡಿದ್ದೆ. ಸೊ ಆ ಸಿನಿಮಾ ಒಂದು ರಿಲೀಸ್ ಆಗಿತ್ತು ನಮ್ಮ ಕೂಡಲ ಮುಂಚೆ. ಆಮೇಲೆ ನಮ್ಮ ಕೂಡಲ ನಾನು ಮಾಡಿದ್ದು. ಸೊ ನಮ್ಮ ಕೂಡಲದಲ್ಲಿ ಫಸ್ಟ್ ಫಿಮೇಲ್ ಡೈರೆಕ್ಟರ್ ಆಗಿ ನಾನು ಮಂಗಳೂರಿಗೆ ಪರಿಚಯ ಆಗ್ತೀನಿ. ಸೊ ಅದ್ರ ನಂತರ ನಾನು ದೇಯಿ ಬೈ ದಿದಿ, ಆಮೇಲೆ ನಾರಾಯಣ್ ಗುರು, ಆಮೇಲೆ ಗಿಲ್ಕಿ ಅಂತ ಕನ್ನಡ ಸಿನಿಮಾ ಮಾಡಿದೆ. ಸೀರಿಯಲ್ಸ್ ಎಲ್ಲ ಮಾಡಿದೆ, ಚಿಕ್ಕ ಪುಟ್ಟದು ರೋಲ್ ಇದ್ದಿದ್ದನ್ನ. ಆಮೇಲೆ ಈಗ ಸೆಂಟ್ರಲ್ ಮಾರ್ಕೆಟ್ ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೆಂಟ್ರಲ್ ಮಾರ್ಕೆಟ್ ಮಾಡಬೇಕಾದ್ರೆ ಒಂದು ಮಾರ್ಕೆಟ್ನ ಡೆಮಾಲಿಷ್ ಮಾಡಿದ್ರು. ಸೊ 90% ನಮ್ಗೆ ಶೂಟ್ ಇದ್ದಿದ್ದು ಅಲ್ಲೇ, ಬಿಕಾಸ್ ಅಲ್ಲಿ ನಮಗೆ ಅದೇ ಎಸ್ಥೆಟಿಕಲಿ
ಮಾರ್ಕೆಟ್ ಮೇಲೆ ಇರುವಂತ ಒಂದು ಹಂಚಿನ ಮನೆ ಬೇಕಿತ್ತು. ಸೊ ಅದು ನೋಡಿ ಎಲ್ಲ ಕನ್ಫರ್ಮ್ ಆಗಿ ಫೈನಲ್ ಆಗಿದ್ದಾಗ ಡೆಮಾಲಿಷ್ ಮಾಡಿದ್ರು. ಸೊ ಅದೊಂದು ಸ್ವಲ್ಪ ಹರ್ಟ್ ಆಯ್ತು. ಆಮೇಲೆ ತಂಬಿಲ ಸಿನಿಮಾ ಇದು ಅನೌನ್ಸ್ ಮಾಡಿದ್ರು. ಸೊ ಪ್ರೊಡ್ಯೂಸರ್ಸ್ ಬಂದು ಸಾಯಿ ನೋಂಡಾ, ಲೋಕೇಶ್ ಶೆಟ್ಟಿ, ಆಮೇಲೆ ಇವರು ನಮ್ಮ ಸಚಿನ್ ಸುವರ್ಣ, ಇವರು 3 ಜನ ಪ್ರೊಡ್ಯೂಸರ್ಸ್ ಬಂದು ನಾನು ಡೈರೆಕ್ಟರ್ ಆಗಿದ್ದೆ. ಸೊ ಆರ್ಟ್ ಫಿಲ್ಮ್, ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಸ್ಟೋರಿ. ರೂಪಾ ಅಕ್ಕ ಆಕ್ಟ್ ಮಾಡಿದ್ದಾರೆ, ಅನೂಪ್ ಸಾಗರ್ ಇದ್ದಾರೆ, ಪ್ರಕಾಶ್ ಶೆಟ್ಟಿ ಇದ್ದಾರೆ, ಅನ್ವಿತಾ ಸಾಗರ್ ಇದ್ದಾರೆ. ಸೊ ಒಳ್ಳೆ ಆಕ್ಟರ್ಸ್ ಇದ್ರು. ಆಕ್ಚುಲಿ ಅದು ಬಾಂಬೆಯಿಂದ ಬಂದ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ರು. ಸೊ ಸಿನಿಮಾ ಶೂಟ್ ಆಗಿ ಕಂಪ್ಲೀಟ್ ಆಗಿ ಲಾಸ್ಟ್ ಒಂದು ಶಾರ್ಟ್ ಒಂದು ಪೆಂಡಿಂಗ್ ಆಗಿತ್ತು, ಬಟ್ ಸಿನಿಮಾ ಆಗಿಲ್ಲ. ಇನ್ನೂ ಹಾಗೆ ಇದೆ ಶೂಟ್ ಮಾಡಿದ್ದು, ರಿಲೀಸು ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಏನ್ ಕಾಂಟ್ರವರ್ಸಿ ಅಂತ ಇನ್ನೂ ಅಂದ್ರೆ ಪ್ರೊಡ್ಯೂಸರ್ಸ್ ಮಧ್ಯೆ ಇದ್ದ ಪ್ರಾಬ್ಲಮ್ ಇಂದಾಗಿ ಸಿನಿಮಾ ರಿಲೀಸ್ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ, ಎಷ್ಟು ಜನ ಆಕ್ಟರ್ಗೆ ಲೈಫ್ ಕೊಡುವಂತ ಸಿನಿಮಾ, ಅದು ಗ್ಯಾರಂಟಿ ರಿಲೀಸ್ ಆಗಿದ್ರೆ ಒಂದು ಅವಾರ್ಡ್ಗೆ ಹೋಗ್ತಿತ್ತು. ಅಂತ ಸಿನಿಮಾನ ಶೂಟ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಅದಾದ ನಂತರ ನಾನು ಪ್ರೊಫೆಷ್ನಲಿ ನಾನು ಆಡ್ ಡೈರೆಕ್ಟರ್ ಆಗಿ ನಾನು ಇದ್ದೆ. ಸೊ ಒಂದು 2016 ನಮ್ಮ ಕೂಡ ರಿಲೀಸ್ ಆದ ನಂತರ ಒಂದು 2 years ಬ್ರೇಕ್ ತಗೊಂಡಿದ್ದೀನಿ. ಅದ ನಂತರ ನಾನು ಇವಾಗಲೂ ಐ ಆಮ್ ಸ್ಟಿಲ್ ಕಂಟಿನ್ಯೂಯಿಂಗ್ ಆಸ್ ಅ ಆಡ್ ಡೈರೆಕ್ಟರ್. ಸೊ ಈಗ ಆಡ್ ಫಿಲ್ಮ್ಸ್ ಜಾಸ್ತಿ ಇಲ್ಲ ಅಂದ್ರೂ ನಾನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಸೊ ಬರೀ ಮಂಗಳೂರು ಮಾತ್ರ ಅಲ್ಲ, ದಾವಣಗೆರೆ, ಬೆಂಗಳೂರು, ಶಿವಮೊಗ್ಗ ಎಲ್ಲ ಕಡೆ ಕ್ಲೈಂಟ್ಸ್ ಇದ್ದಾರೆ ನಮ್ದು. ಸೊ ವಿ ಆರ್ ಡೂಯಿಂಗ್ ಗುಡ್. ಸೊ ಮಾಮಂತ್ರ ವೆಂಚರ್ಸ್ ಅಂತ ಖುಷಿ ಫಿಲ್ಮ್ಸ್ನ ಕನ್ವರ್ಟ್ ಮಾಡಿ ನಾವು ಮಾಮಂತ್ರ ವೆಂಚರ್ಸ್ ಅಂತ ಮಾಡಿದೀವಿ. ಸೊ ಈಗ ಸದ್ಯಕ್ಕೆ ಅದೇ ಆಡ್ ಫಿಲ್ಮ್ಸ್ ಅಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಸೊ ಸೆಂಟ್ರಲ್ ಮಾರ್ಕೆಟ್ನ ರಿಲೀಸ್ ಮಾಡಬೇಕು. ಅದ್ರ ಜೊತೆಗೆ ರಾಮಕೃಷ್ಣ ಗೋವಿಂದ ಅಂತ ಒಂದು ಸ್ಕ್ರಿಪ್ಟ್ ಇದೆ, ಪ್ರಕಾಶ್ ಶೆಟ್ಟಿ ಅವ್ರು ಬರ್ದಿರೋಂಥದ್ದು. ಅದು ಚೆನ್ನಾಗಿದೆ ಸ್ಕ್ರಿಪ್ಟ್. ಖಂಡಿತ ಈ 2 ಸಿನಿಮಾನ ನಾನು ಮಾಡೇ ಮಾಡ್ತೀನಿ.